ಅದೆಷ್ಟೋ ಜನ ನನ್ನ ಹತ್ರ ಕೇಳಿದ್ದಿದೆ, ಸ್ವಿಮ್ಮಿಂಗ್ ಪೂಲ್ ಇರುವಂತಹ ಹೋಮ್ ಸ್ಟೇ ಇದೆಯಾ, ಕಾಟೇಜಸ್ ಇದೆಯಾ ಅಂತ. ಕಪಲ್ಗಳು ಅಥವಾ ಒಂದು ಸಣ್ಣ ಫ್ಯಾಮಿಲಿ ಬಂದರೆ ಈ ಕಾಟೇಜ್ಗಳನ್ನು ನಾವು ಆಯ್ಕೆ ಮಾಡಬಹುದು. ಅಥವಾ ಒಂದು ದೊಡ್ಡ ಕುಟುಂಬ ಬಂದರೆ ಅಥವಾ ಒಟ್ಟಿಗೆ ಇರುವವರು ಫ್ರೆಂಡ್ಸು ಎಲ್ಲ ಇದ್ದರೆ ಸೊ ಫಾರ್ಮ್ ಹೌಸನ್ನು ಕೂಡ ಆಯ್ಕೆ ಮಾಡಬಹುದು. ಸೊ ಒಟ್ಟಿನಲ್ಲಿ ಒಂದು ಚಂದದಷ್ಟೇ ಸೈಲೆನ್ಸನ್ನು ಬಯಸುವವರಿಗೆ ಆಧುನಿಕ ಸೌಕರ್ಯಗಳ ಜೊತೆಗೆ ಇರುವಂತಹ ಒಂದು ಅದ್ಭುತವಾದಂತಹ ರೆಸಾರ್ಟ್ ಇದು. ಬನ್ನಿ, ಉಡುಪಿಯ ಉಪಹಾರ, ಇಲ್ಲಿ ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಸೊ ಬೆಂಗಳೂರಿನವರಿಗೆ ಅಥವಾ ನಗರಗಳಲ್ಲಿ ಇರುವವರಿಗೆ ಅಂತೂ ತುಂಬ ಆಸಕ್ತಿ ಆಗಬಹುದಾದಂತಹ ಒಂದು ಗೋಶಾಲೆ ಇದೆ. ಸೊ ನೀವು ಬೆಳಗ್ಗೆ ಹಾಲನ್ನು ಕರಿಬಹುದು ಅಥವಾ ಅವುಗಳ ಕೆಲಸವನ್ನು ಮಾಡಬಹುದು. ಈ ರೀತಿಯಾದಂತಹ ಅಪರೂಪದ ಅನುಭವ ನಿಮಗೆ ಸಿಗೋದು ಕನಸು ದಿ ರೆಸಾರ್ಟಲ್ಲಿ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಆತ್ರಾಡಿ ಸಮೀಪದ ಕನಸು ದ ರೆಸಾರ್ಟಲ್ಲಿ ಇದ್ದೇನೆ. ಸೊ ಇದೊಂದು ತುಂಬ ವಿಶೇಷವಾದಂತಹ ಒಂದು ರೆಸಾರ್ಟು. ಇದನ್ನು ಚೈತ್ರ ಕುಮಾರ್ ಅಂತ ಸ್ಟಾರ್ಟ್ ಮಾಡಿದ್ದು. ನಾವು ನನ್ನ ಕಸಿನ್ ಅವರು 8% ಕತಾರಲ್ಲಿದ್ದಾರೆ. ಇದು ಸ್ಟಾರ್ಟ್ ಮಾಡಿ ಅರೌಂಡ್ ಒಂದೂವರೆ 2 ವರ್ಷ ಆಗ್ತಾ ಉಂಟು. 1.5 ವರ್ಷ ಆಯ್ತು ಅಷ್ಟೇ. ಅಷ್ಟೇ. ಸರ್, ನಿಮ್ಮ ಮೊದಲ ಕನಸಿದ್ದದ್ದು ಇದು ಕೇವಲ ಒಂದು ಗೋಶಾಲೆ ಮಾಡುವಂತಿತ್ತು. ಮತ್ತೆ ಈ ಜಾಗ ನೋಡ್ಕೊಂಡು ನಾವು ಅದನ್ನು ರಿಸಾರ್ಟ್ ಮಾಡಿದ್ದೀವಿ. ಅವಿಭಕ್ತ ಕುಟುಂಬದಲ್ಲಿ ನಮ್ಮ ಊರಲ್ಲಿ ಗೋಶಾಲೆ ಇತ್ತು. ಅದನ್ನು ನೋಡ್ಕೊಂಡು ನಾನು ಚೈತ್ರ ಕುಮಾರೇ ತುಂಬ ಆಸೆ ಇತ್ತು ಸ್ಟಾರ್ಟ್ ಮಾಡುವಂಥ. ಆ ಥರ ನಾವು ಗೋಶಾಲೆ ಸ್ಟಾರ್ಟ್ ಮಾಡಿದ್ದು. ಈ ಗೋಶಾಲೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಜಾಗ ಎಲ್ಲ ನೋಡಿಕೊಂಡು ಒಂದು ರಿಸಾರ್ಟ್ ಮಾಡುವಂಥ ಐಡಿಯಾ ಬಂತು. ಆ ಥರ ಸ್ಟಾರ್ಟ್ ಮಾಡಿದ್ವಿ ನಾವು. ಯೂಶ್ವಲ್ ಆಗಿ ಬ್ಯಾಂಗ್ಳೂರಿನ ಬಂದ ಕಸ್ಟಮರ್ಸ್ ಎಲ್ಲ ಬೆಳಿಗ್ಗೆ ಬಂದು ಹಾಲು ಕರೀತಿದ್ದಾರೆ. ಅದು ನಿಜಕ್ಕೂ ಒಂದು ಎಕ್ಸ್ಪೀರಿಯನ್ಷಿಯಲ್ ಟೂರಿಸಂ. ಹೌದು. ಇದು ಕಾಡಿನ ನಡುವೆ ಇರುವಂತಹ ಒಂದು ಜಾಗ, ಸುಂದರವಾದ ಜಾಗ. ಒಳಗಡೆ ಇಲ್ಲಿ ಟೇಬಲ್ ಟೆನ್ನಿಸು, ಕೇರಮ್ಮು ಅಥವಾ ಈ ರೀತಿಯ ಆಟಗಳನ್ನು ಆಡಬಹುದಾದ್ರೆ ಹೊರಗಡೆ ಬಾಸ್ಕೆಟ್ ಬಾಲ್ ಕೋರ್ಟ್ ಕೂಡ ಇದೆ. ಅಥವಾ ಕ್ರಿಕೆಟು ಆಡ್ತಾರೆ ಅಥವಾ ಈ ಸಣ್ಣ ಮಟ್ಟಿಗೆ ಒಂದು ಇದು ಯಾವುದು ಫುಟ್ಬಾಲ್ ಕೂಡ ಆಡುವಂತಹ ಒಂದು ವ್ಯವಸ್ಥೆ ಇದೆ. ಸರ್, ಇಲ್ಲಿ ಈ ಗ್ರೌಂಡ್ ಅಲ್ಲಿ ಈ ಕಾರ್ಯಕ್ರಮಗಳು ಮಾಡುವುದಾದ್ರೂ ಮಾಡಬಹುದೇನೋ ಅಲ್ವಾ ಸರ್? ಹೌದು. ಮದುವೆ ಮತ್ತೆ ಉಪನಯನ, ವೆಡ್ಡಿಂಗ್ ಆನಿವರ್ಸರಿ ಎಲ್ಲ ಆಗ್ತಾ ಇದೆ ಇಲ್ಲಿ. ನಿಜಕ್ಕೂ ನಮ್ಮ ಕರಾವಳಿಯಲ್ಲಿ ಈಗ ಪ್ರವಾಸೋದ್ಯಮಕ್ಕೆ ಒಂದು ಹೆಚ್ಚಿನ ಒಂದು ಬೇಡಿಕೆ ಬರ್ತಾ ಇದೆ. ಸೊ ಈ ನಡುವೆ ಕನಸು ರೆಸಾರ್ಟ್ ಸೊ ಒಂದು ಆತಿಥ್ಯವನ್ನು ಕೊಡಲಿಕ್ಕೆ, ಕರಾವಳಿಯ ಸುಂದರವಾದ ಆತ್ಮೀಯವಾದ ಆತಿಥ್ಯವನ್ನು ಕೊಡಲಿಕ್ಕೆ ಪ್ರತಿಯೊಬ್ಬರನ್ನೂ ಕೂಡ ಇಲ್ಲಿ ಸ್ವಾಗತಿಸ್ತಾ ಇದೆ. ಇದು ಓಪನ್ ಡೈನಿಂಗ್ ಏರಿಯಾ. ಸೊ ಇದು ನಮ್ಮ ಈ ಡಾಬಾಗಳೆಲ್ಲ ಇರ್ತಾವಲ್ಲ, ಸೊ ಅದೇ ರೀತಿಯ ಸಿಸ್ಟಮು. ಸೊ ನಮ್ಮ ಉಡುಪಿಯಲ್ಲಿ ಅಥವಾ ಈ ರೀತಿಯ ಡಾಬಾ ಸಿಸ್ಟಮ್ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಬಟ್ ಇಲ್ಲಿ ಆರಾಮಾಗಿ ಕೂತು ಅಥವಾ ಅದರ ಮಲಗಿ ಬೇಕಾದ್ರೂ ತಿನ್ಬಹುದು. ಸೊ ಒಂದು ಚಂದದ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ. ಸರ್, ಇಲ್ಲಿ ಹೇಗೆ ವೆಜ್ಜಾ ನಾನ್ ವೆಜ್ಜಾ? ಎರಡು ಕೂಡ ಇದೆ ಸರ್. ಬೆಳಿಗ್ಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಅಂತೂ ಇದ್ದೇ ಇದೆ. ಬಾಕಿದಕ್ಕೆಲ್ಲ ನಮ್ಮಲ್ಲಿ ಆರ್ಡರ್ ಮಾಡಿದ್ರೆ ನಮ್ಮ ಕಿಚನ್ ಇದೆ. ಸರ್, ರೇಟ್ಗಳು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರು ನಿಮ್ಮ ಹತ್ರನೇ ಎಂಕ್ವೈರಿ ಮಾಡಿಯೋ ಅಥವಾ ವೆಬ್ಸೈಟ್ ಮೂಲಕನೇ ಕೇಳ್ಕೊಂಡ್ ಬರ್ಬೋದು. ಸೊ ಆದ್ರೆ ಈ ಒಂದು ವಾತಾವರಣ ಹೀಗಿದೆ ಎನ್ನುವುದನ್ನು ತೋರಿಸುವಂತಹ ಒಂದು ಕೆಲಸ ಇದು. ಸರ್, ಇಲ್ಲಿ ಒಟ್ಟು ಎಷ್ಟು ಕಾಟೇಜ್ಗಳಿವೆ? 6 ಕಾಟೇಜ್ ಇದೆ, ಒಂದು ಫಾರ್ಮ್ ಹೌಸ್. ಸೊ 6 ಕಾಟೇಜ್ಗಳು ಅಲ್ವಾ ಸರ್? ಸಾಧಾರಣ ಒಂದು ಎಷ್ಟು ಪ್ರೈಸ್ ಇರುತ್ತೆ ಸರ್? ಫ್ಲಕ್ಚುಯೇಷನ್ಸ್ ಇದ್ರೂ ಕೂಡ ಅಂದಾಜು ಒಂದು ಡಿಪೆಂಡ್ಸ್. ಅದು 5 to 10,000 ಅಫ್ಲಿ. 5 to 10,000 ಅಂತ ಹೇಳ್ಬೋದಲ್ಲ ಸರ್? ಸೊ ಇದು ಕನಸು ದಿ ರೆಸಾರ್ಟ್ನ ಆಫೀಸು. ಸೊ ಇಲ್ಲಿಂದ ಬೇರೆ ಬೇರೆ ಕಾಟೇಜ್ಗಳು ನಮಗೆ ತೆರೆದುಕೊಳ್ತವೆ. ಸೊ ಇದು ಒಂದು ಕಾಟೇಜು. ನಾನು ಅದು ಎಷ್ಟೋ ಸಲ ರೋಡ್ ಸೈಡಲ್ಲಿ ಇದರ ಬೋರ್ಡನ್ನು ನೋಡಿದ್ದೆ. ಬಂದದ್ದು ಇದು ಮೊದಲ ಸಲ. ಅದ್ಭುತವಾಗಿದೆ. ಸೊ ನಮ್ಮೂರಲ್ಲೂ ಕೂಡ ಈ ರೀತಿಯ ಕಾಟೇಜ್ಗಳು ಇವೆಯಲ್ಲ ಎನ್ನುವುದೇ ನಿಜಕ್ಕೂ ಒಂದು ಆಶ್ಚರ್ಯ ಮತ್ತು ಖುಷಿ. ಇದೇ ತರದ 6 ಕಾಟೇಜ್ ಇದೆ. 6 ಕಾಟೇಜ್. ಸರ್, ಎಲ್ಲವೂ ಎಸಿನೇ ಅಲ್ವಾ? ಎಲ್ಲ ಎಸಿನೇ. ಸರ್, ಟಾಯ್ಲೆಟು, ಬಾತ್ರೂಮು, ಅತ್ಯಂತ ಸುಂದರವಾದಂತಹ ಒಂದು ಕಾಟೇಜ್ ಇದು. ಸರಿ, ಸಾಧಾರಣ ಎಲ್ಲವೂ ಇದೇ ರೀತಿ ಇದೆಯಾ? ಎಲ್ಲ ಇದೇ ರೀತಿ ಇದೆ. ಅಲ್ಲಿ ಫಾರ್ಮ್ ಹೌಸ್. ಸೊ ನಮ್ಗೆ ಮತ್ತೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಒಮ್ಮೆ ಹೊರಗೆ ಬಂದ ಕೂಡಲೇ ಇಲ್ಲಿ ಗಿಡಗಳೆಲ್ಲ ಇವೆ. ಹಾಗಾಗಿ ಒಂದು ಪ್ರೈವಸಿಗೂ ಕೂಡ ಒಂದು ಅಲ್ವಾ ಸರ್, ನೆರಳು ಆಗ್ಲಿ ಗಾಳಿ ಆಗ್ಲಿ ಪ್ರೈವಸಿಗೂ ಕೂಡ ಒಂದು ಹೇಳಿ ಮಾಡಿಸಿದ ಹಾಗೆ. ಸೊ ಅದೇ ರೀತಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. 6 ಕಾಟೇಜ್ ಕೂಡ ಒಂದು. ಅದೆಷ್ಟೋ ಜನ ನನ್ನ ಹತ್ರ ಕೇಳಿದ್ದಿದೆ, ಸ್ವಿಮ್ಮಿಂಗ್ ಪೂಲ್ ಇರುವಂತಹ ಹೋಮ್ ಸ್ಟೇ ಇದೆಯಾ, ಕಾಟೇಜಸ್ ಇದೆಯಾ ಅಂತ. ಸೊ ಕನಸು ರೆಸಾರ್ಟಿಗೆ ನೀವು ಬರ್ಬೋದು. ರೂಮುಗಳು ಸಾಧಾರಣ ಒಂದೇ ರೀತಿ ಇರ್ತವೆ. ಇದು ಫಾರ್ಮ್ ಹೌಸ್ ಅಂತ. ಫಾರ್ಮ್ ಹೌಸ್. ಹೌದು. 3 ಬೆಡ್ರೂಮ್ ಇದೆ ಇದರಲ್ಲಿ. ಈ ದೊಡ್ಡ ಫ್ಯಾಮಿಲಿ ಯಾರು ಬಂದರೆ ಇದೆಲ್ಲ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ. ದೊಡ್ಡ ಫ್ಯಾಮಿಲಿ ಬಂದರೆ ಇಲ್ಲಿ ಬರ್ಬೋದಲ್ಲ ಸರ್?
ಒಂದರಲ್ಲೇ ಒಂದು 2 ಕೋಣೆಗಳು ಸಿಗುವಂಥದ್ದಲ್ಲ? ಮೂರು ಬೆಡ್ರೂಮ್. 3 ಬೆಡ್ರೂಮ್. ಓಕೆ. ಸೊ ಇದು 3 ಬೆಡ್ರೂಮಿನ ಕಾಟೇಜು ಅಥವಾ ಫಾರ್ಮ್ ಹೌಸ್. ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇಲ್ಲೇ ಈ ಫಾರ್ಮ್ ಹೌಸ್ಗೆ ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಮತ್ತೆ ಹೊರಗಡೆ ನೋಡಿ ಈ ಏರಿಯಾ ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ಎಷ್ಟು ದಿನ ಉಳ್ಕೋತೇವೋ ಅಷ್ಟು ದಿನಕ್ಕೆ ಈ ಏರಿಯಾ ನಮ್ಮದೇ ಆಗಿಬಿಡುತ್ತೆ. ಚೆಕ್-ಇನ್ ಚೆಕ್ಔಟ್ ಎಲ್ಲ ಹೇಗೆ ಸರ್? 2 ಗಂಟೆಗೆ ಚೆಕ್ ಇನ್, 12 ಗಂಟೆಗೆ ಚೆಕ್ಔಟ್. ಸೊ ಸ್ವಂತ ವೆಬ್ಸೈಟ್ ಮೂಲಕ ಬುಕ್ ಮಾಡಬಹುದು ಅಥವಾ ಬೇರೆ ಬುಕ್ಕಿಂಗ್ ಸೈಟ್ಗಳ ಮೂಲಕನೂ ಕೂಡ ಈ ಒಂದು ರೆಸಾರ್ಟ್ ಅನ್ನು ನೀವು ಬುಕ್ ಮಾಡಬಹುದು. ಅಥವಾ ನಾನು ಇಲ್ಲಿ ಕೆಳಗೆ ನಂಬರ್ ಕೊಡ್ತೇನೆ, ಈ ನಂಬರ್ ಮೂಲಕನೂ ಕೂಡ ನೀವು ಕಾಲ್ ಮಾಡಬಹುದು. ಸೊ ಪ್ರತಿ ಕಾಟೇಜು, ಸೊ ಒಂದೊಂದೇ ಈಗ ಕಪಲ್ಗಳು ಅಥವಾ ಒಂದು ಸಣ್ಣ ಫ್ಯಾಮಿಲಿ ಬಂದರೆ ಈ ಕಾಟೇಜ್ಗಳನ್ನು ನಾವು ಆಯ್ಕೆ ಮಾಡಬಹುದು. ಅಥವಾ ಒಂದು ದೊಡ್ಡ ಕುಟುಂಬ ಬಂದರೆ ಅಥವಾ ಒಟ್ಟಿಗೆ ಇರುವವರು ಫ್ರೆಂಡ್ಸು ಎಲ್ಲ ಇದ್ದರೆ ಸೊ ಫಾರ್ಮ್ ಹೌಸನ್ನು ಕೂಡ ಆಯ್ಕೆ ಮಾಡಬಹುದು. ಸೊ ಒಟ್ಟಿನಲ್ಲಿ ಒಂದು ಚಂದದಷ್ಟೇ ಸೈಲೆನ್ಸನ್ನು ಬಯಸುವವರಿಗೆ ಆಧುನಿಕ ಸೌಕರ್ಯಗಳ ಜೊತೆಗೆ ಇರುವಂತಹ ಒಂದು ಅದ್ಭುತವಾದಂತಹ ರೆಸಾರ್ಟ್ ಇದು. ಬನ್ನಿ, ಉಡುಪಿಯ ಉಪಹಾರ, ಇಲ್ಲಿ ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಬೆಂಗಳೂರಿನವರಿಗೆ ಅಥವಾ ನಗರಗಳಲ್ಲಿ ಇರುವವರಿಗೆ ಅಂತೂ ತುಂಬ ಆಸಕ್ತಿ ಆಗಬಹುದಾದಂತಹ ಒಂದು ಗೋಶಾಲೆ ಇದೆ. ಸೊ ನೀವು ಬೆಳಗ್ಗೆ ಹಾಲನ್ನು ಕರಿಬಹುದು ಅಥವಾ ಅವುಗಳ ಕೆಲಸವನ್ನು ಮಾಡಬಹುದು. ಈ ರೀತಿಯಾದಂತಹ ಅಪರೂಪದ ಅನುಭವ ನಿಮಗೆ ಸಿಗೋದು ಕನಸು ದಿ ರೆಸಾರ್ಟಲ್ಲಿ.